ಕೆಲವೊಮ್ಮೆ ಹುಡುಗಿರು ಯಾವ ರೀತಿಯಾಗಿ ಯಾಮಾರ್ತಾರೆ ಎಂದು ಹೇಳೋಕ್ಕಾಗೋದಿಲ್ಲ. ಒಬ್ಬಂಟಿ ಮಹಿಳೆಯರಂತೂ ಯಾರದ್ದೋ ಮಾತು ಕೇಳಿ ಇನ್ಯಾವುದೋ ಎಡವಟ್ಟನ್ನ ಮಾಡಿಕೊಳ್ತಾರೆ. ಚಂದದ ಯುವಕರ ಸಂಘಕ್ಕೆ ಮುಂದಾಗಿ ತಾವಾಗಿಯೇ ಕೆಡ್ಡಕ್ಕೆ ಬೀಳೋದು ಇರುತ್ತದೆ. ಮಂಗಳೂರಿನ ಮಹಿಳೆಯೊಬ್ರು ಪರಿಚಿತ ಯುವಕನನ್ನ ಫ್ರಿಡ್ಜ್ ರಿಪೇರಿಗೆ ಬರ ಹೇಳಿ ಆತನಿಂದಲೇ ಮೋಸಕ್ಕೊಳಗಾಗಿದ್ದು ಪಡಬಾರದ ಪಡಿಪಾಟಿಲು ಅನುಭವಿಸುವಂತಾಗಿದೆ. ಸಹಾಯ ಕೇಳಿದ ಮಹಿಳೆಯನ್ನೇ ಅಮಲು ಬೆರೆಸಿದ ಜ್ಯೂಸ್ ಕೊಟ್ಟು ರೇಪ್ ವಿಡಿಯೋ ಮಾಡಿಟ್ಟು ಪರಿಚಿತ ಯುವಕನಿಂದಲೇ ಬ್ಲಾಕ್ ಮೇಲ್. ಹೌದು, ಇದೊಂದು ರೀತಿಯಲ್ಲಿ ತಾನೇ ಪಿಶಾಚಿಯನ್ನ ಮನೆಗೆ ಕರೆಸಿಕೊಂಡು ಮಹಿಳೆ ತಗಲಾಕೊಂಡಿರುವಂತ ಕತೆ. ಕಳೆದ ಜುಲೈ ತಿಂಗಳಿನಲ್ಲಿ ಮಂಗಳೂರಿನ ಮಹಿಳೆಯೊಬ್ಬರು ಕಾರ್ನಲ್ಲಿ ಹೋಗ್ತಿದ್ದಾಗ ಮೊಹಮ್ಮದ್ ಶಫೀನ್ ಎಂಬ ಯುವಕನ ಪರಿಚಯ ಆಗಿತ್ತು. ಕದ್ರಿ ರಸ್ತೆಯ ಅರ್ಧ ದಾರಿಯಲ್ಲಿ ಕಾರು ಕೆಟ್ಟು ಹೋಗಿದ್ರಿಂದ ಬೈಕ್ನಲ್ಲಿ ಬರುತ್ತಿದ್ದ ಶಫೀನ್ ಸಹಾಯಕ್ಕೆ ಬಂದಿದ್ದ. ಆನಂತರ ಮಹಿಳೆಯ ಮೊಬೈಲ್ ನಂಬರ್ ಪಡೆದು ಮೆಸೇಜ್ ಮಾಡುತ್ತಾ ಸಂಪರ್ಕದಲ್ಲಿದ್ದ. ಕೆಲವು ದಿನಗಳ ಬಳಿಕ ತನ್ನ ಮನೆಯ ಫ್ರಿಡ್ಜ್ ಹಾಳಾಗಿದೆ ಎಂದು ಮಹಿಳೆ ಅದೇ ಯುವಕನಲ್ಲಿ ಸಹಾಯವನ್ನ ಕೇಳಿದ್ಲು. ಅದಕ್ಕೆ ಒಪ್ಪಿದ್ದ ಮೊಹಮ್ಮದ್ ಶಫೀನ್ ರಿಪೇರಿಯವನನ್ನ ಕರೆಸಿ ಆ ಕೆಲಸವನ್ನ ಮಾಡಿಕೊಟ್ಟಿದ್ದ. ಫ್ರಿಡ್ಜ್ ರಿಪೇರಿ ಕೆಲಸ ಮುಗಿಯುತ್ತಲೇ ರಿಪೇರಿಯವನನ್ನ ಬಿಟ್ಟು ಬರ್ತೇನೆ, ಫ್ರಿಡ್ಜ್ ಆನ್ ಮಾಡೋದು ಬೇಡ, ನಾನೇ ಬಂದು ಮಾಡ್ತೀನಿ ಅಂತ ಹೇಳಿದ್ದ. ಕೆಲ ಹೊತ್ತಿನಲ್ಲಿ ಯುವಕ ಶಫೀನ್ ಮರಳಿ ಬಂದಿದ್ದು ಈ ವೇಳೆ ತನ್ನ ಜೊತೆಗೆ ತಂದಿದ್ದ ಜ್ಯೂಸ್ ಅನ್ನ ಆ ಮಹಿಳೆಗೆ ಕುಡಿಯಲು ಕೊಟ್ಟಿದ್ದ. ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಮಹಿಳೆ ಆತ ಕೊಟ್ಟ ಜ್ಯೂಸ್ ಕುಡಿತಲೇ ಅಮಲ್ನಲ್ಲಿ ನಿದ್ದೆಗೆ ಜಾರಿದ್ದು. ಅಷ್ಟರಲ್ಲಿ ಯುವಕ ತನ್ನ ಕೆಲಸವನ್ನ ಆರಂಭಿಸಿದ್ದು ಆಕೆಯದ್ದೇ ಮನೆಯಲ್ಲಿ ಮಹಿಳೆಯನ್ನ ಅತ್ಯಾಚಾರ ಮಾಡಿದ್ದ. ಅಲ್ಲದೆ ಆಕೆಯ ನಗ್ನ ವಿಡಿಯೋವನ್ನ ತನ್ನ ಮೊಬೈಲ್ನಲ್ಲಿ ತೆಗೆದಿಟ್ಕೊಂಡಿದ್ದ. ತುಂಬಾ ಹೊತ್ತಿನ ಬಳಿಕ ಮಹಿಳೆ ಎಚ್ಚರವಾಗಿದ್ದು ಅಷ್ಟರಲ್ಲಿ ತನ್ನ ಮೇಲೆ ಲೈಂಗಿಕ ಸಂಪರ್ಕ ಆಗಿರುವ ಅನುಮಾನ ಬಂದಿತ್ತು. ಯುವಕನನ್ನ ಪ್ರಶ್ನೆ ಮಾಡಿದಾಗ ವಿಷಯವನ್ನ ಒಪ್ಪಿಕೊಂಡಿದ್ದು ಮುಂದೆಯೂ ತನ್ನ ಜೊತೆಗೆ ಸಹಕರಿಸಬೇಕೆಂದು ಹೇಳ್ಕೊಂಡಿದ್ದಾನೆ. ಸಹಕಾರ ನೀಡದೆ ಹೋದ್ರೆ ನಿನ್ನ ನಗ್ನ ವಿಡಿಯೋವನ್ನ ಹೊರಗೆ ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ದ. ನಮಸ್ಕಾರ. ಸುಮಾರು 10 ದಿವಸ ಹಿಂದೆ ಕದ್ರಿ ಸ್ಟೇಷನ್ಗೆ ಸಾಯಂಕಾಲ ಒಂದು ನೊಂದ ಮಹಿಳೆ ಬಂದು ಒಂದು ದೂರು ಕೊಟ್ಟಿದ್ರು. ಆ ದೂರದು ಸಾರಾಂಶ ಏನಂದರೆ, ಸುಮಾರು ಒಂದು ಜುಲೈ ತಿಂಗಳಲ್ಲಿ ಅವಳು ಒಂದು ಕಾರಿಂದ ತಮ್ಮ ಮನೆ ಕಡೆ ಹೋಗ್ತಾಯಿದ್ರು. ಆ ಸಮಯದಲ್ಲಿ ಮಧ್ಯದಲ್ಲಿ ಕಾರ್ ಕೆಟ್ಟು ಹೋಯಿತು. ಬ್ಯಾಕ್ ಸೈಡಿಂದ ಯಾರೋ ಬೈಕ್ ಮೇಲೆ ಬರ್ತಾಯಿದ್ರು. ಆವಾಗ ನಾನು ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮ ಕಾರ್ ಸರಿ ಮಾಡಿ ಕೊಡ್ತೀನಿ, ಐ ವಿಲ್ ಡ್ರಾಪ್ ಯು ಅಂತ ಹೇಳಿ ಆ ಹುಡುಗಿಗೆ ತಮ್ಮ ಮನೆಗೆ ಡ್ರಾಪ್ ಮಾಡಿದ್ದಾರೆ. ಆವಾಗ ಹೆಸರು ಮತ್ತು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಯಿತು. ನಂತರ ಅವರು ಮೆಸೇಜ್ ಮಾಡಿ ಮಾರನೇ ದಿವಸ ಕಾರು ಮನೆಗೆ ತಂದು ಕೊಟ್ಟರು. ಆವಾಗ ಸ್ವಲ್ಪ ಪರಿಚಯ ಆಗಿದೆ. ನಂತರ ಕೆಲವು ದಿವಸ ನಂತರ ಮತ್ತೆ ಆ ಹುಡುಗಿದ ಮನೆಯಲ್ಲಿ ಒಂದು ಫ್ರಿಡ್ಜ್ ಗೇಟ್ ಆಗೋದು ಸನ್ನಿವೇಶ ಬಂದಿತ್ತು. ಆ ಸಮಯಕ್ಕೆ ಆ ಹುಡುಗ ಮೊಹಮ್ಮದ್ ಶಫೀನ್ ಅಂತ ಇವರು ಮನೆಗೆ ಬಂದಿದ್ದರು. ಆವಾಗ ಜ್ಯೂಸನ್ನು ಅವರು ತಂದಿದ್ದಾರೆ. ಸೊ ನೊಂದು ಮಹಿಳೆ ಪ್ರಕಾರ ಆ ಜ್ಯೂಸಲ್ಲಿ ಒಂದು ಬೇರೆ ಸಬ್ಸ್ಟೆನ್ಸನ್ನು ಅವರು ಮಿಕ್ಸ್ ಮಾಡಿ ಕೊಟ್ಟರು. ಆವಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆಯಲ್ಲಿ ಇರುವಾಗ ಸಮಯದಲ್ಲಿ ಅವ್ರ ಜೊತೆಗೆ ಅವರು ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಒಂದು ವಿಡಿಯೋ ಮಾಡಿದ್ದಾರೆ. ನಂತರ ನಾನು ಅವರು ಕೆಲವು ದಿವಸ ನಂತರ ಇವ್ರ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ, ನನ್ನ ಹತ್ರ ನಿಮ್ಮ ವಿಡಿಯೋ ಇದೆ, ನಾನು ನಿಮ್ಮ ಜೊತೆಗೆ ಈ ರೀತಿ ಮಾಡಿದ್ದೀನಿ, ನೀವು ಬೇರೆಯವ್ರಿಗೆ ಹೇಳಿದರೆ ಮತ್ತು ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ ಮತ್ತು ನಿಮಗೆ ತೊಂದರೆ ಕೊಡ್ತೀವಿ ಅಂತ. ಆಗಸ್ಟ್ 8ರಂದು ಅತ್ಯಾಚಾರ ಕೃತ್ಯ ನಡೆದಿದ್ದು. ಆ ನಂತರ ಇವರ ನಡುವೆ ಸಂಬಂಧ ಏನಿತ್ತು ಅನ್ನೋದು ಗೊತ್ತಿಲ್ಲ. ಈ ನಡುವೆ ಯುವಕ ಶಫೀನ್ ಮಹಿಳೆಯ ಬಳಿ ಇದ್ದ ಕಾರನ್ನ ತೆಗೆದುಕೊಂಡು ಹೋಗಿದ್ದ. ತನ್ನ ಕಾರನ್ನು ಶಫೀನ್ ಆತನ ಮನೆಯಿದ್ದ ದೇರಳಕಟ್ಟೆಯ ಅಪಾರ್ಟ್ಮೆಂಟ್ ನಲ್ಲಿ ಇರಿಸಿರೋದು ತಿಳಿಯುತ್ತಲೇ ಮಹಿಳೆ ಅಲ್ಲಿಗೂ ತೆರಳಿದ್ಲು. ಅಲ್ಲದೆ ಆತನ ಕುಟುಂಬಸ್ಥರಲ್ಲಿ ಪ್ರಶ್ನೆಯನ್ನ ಮಾಡಿದ್ಲು. ಕಾರು ಪಾರ್ಕಿಂಗ್ ನಲ್ಲಿರೋದು ತಿಳಿದು ಅದರ ಕೀ ಪಡೆಯಲೆಂದು ಆತನ ಮನೆಯ ಒಳ ಹೊಕ್ಕಿದ್ದು. ಈ ವೇಳೆ ಶಫೀನ್ ಸಹೋದರ ಮೊಹಮ್ಮದ್ ಶಿಯಾಬ್ ತನ್ನ ಮೇಲೆ ಕೈ ಮಾಡಿ ಮಾನಭಂಗಕ್ಕೆ ಯತ್ನಿಸಿದ್ದಲ್ಲದೆ ಕೊಲೆ ಬೆದರಿಕೆಯನ್ನು ಒಡ್ಡಿದ್ದಾನೆ. ಈ ಬಗ್ಗೆ ಮಹಿಳೆ ಈಗ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾಳೆ. ಈ ನಡುವೆ ಆರೋಪಿ ಯುವಕರಿಬ್ರು ವಿದೇಶಕ್ಕೆ ಹಾರಿದ್ದಾರೆ ಎನ್ನಲಾಗುತ್ತಿದ್ದು ಕದ್ರಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಸೊ ನಂತರ ಇದೇ ಸ್ವಲ್ಪ ಕಂಟಿನ್ಯೂ ಆಯಿತು. ಸುಮಾರು ಸತಿ ಮಹಿಳೆ ಕಂಪ್ಲೇಂಟ್ ಪ್ರಕಾರ ಅವ್ರ ಜೊತೆಗೆ ಸುಮಾರು ಸತಿ ಅವನು ಅತ್ಯಾಚಾರ ಮಾಡಿದ್ದಾನೆ ಮತ್ತು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ಮತ್ತು ಅವ್ರದ್ದು ಕಾರ್ ಕೂಡ ಅವನು ತಗೊಂಡಿದ್ದಾನೆ. ಸೊ ನಂತರ ಹುಡುಗಿ ಅವ್ರದ್ದು ಸಂಭವ ಮನೆ ಅಡ್ರೆಸ್ ಹುಡುಕಿ ಹೋಗುವಾಗ ಅದೆಲ್ಲ ಕಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು
ಕಾರ್ ನೋಡಿದರು. ಆಮೇಲೆ ಹುಡುಗಿಯನ್ನು ಫ್ಲ್ಯಾಟ್ಗೆ ಹೋಗಿ ಅವ್ರ ತಾಯಿ ಮತ್ತು ಅಣ್ಣನ ಜೊತೆಗೆ ಮಾತಾಡುವಾಗ ಅಣ್ಣ ಅವ್ರದ್ದು ಹೇಳ್ತಾರೆ ದಟ್ ನನಗೆ ಗೊತ್ತಿದೆ ನಿಮ್ಮ ತಮ್ಮ ನಿಮ್ಮ ಜೊತೆಗೆ ಏನು ಮಾಡಿದ್ದಾನೆ, ಈಗ ನಾನು ಅವನಿಗೆ ದುಬೈ ಕಳಿಸ್ತೀನಿ ಮತ್ತು ನಿಮ್ಮ ಜೊತೆಗೆ ಅದೇ ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೆದರಿಸಿದರು. ಆಮೇಲೆ ಆವಾಗ ಅವ್ರ ಜೊತೆ ಅವರ ಎದೆ ಮೇಲೆ ಮತ್ತು ಬೇರೆ ರೀತಿ ಅವ್ರ ಜೊತೆಗೆ ಅಸಭ್ಯಗೆ ವರ್ತನೆ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಅವ್ರ ಮನೆಗೆ ಬಂದು ಅವ್ರಿಗೆ ಹೆದರಿಸಿ ಅವರನ್ನು ಪರ್ಸಿಂದ ಸುಮಾರು 62,000 ಹಣ ಕೂಡ ತೊಗೊಂಡಿದ್ದಾನೆ. ಸೊ ನಂತರ ಇನ್ನೊಂದು ಮೇಲೆ ನಮಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು BNS ಸೆಕ್ಷನ್ 76 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು 66 IT ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ. ಈಗ ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಆರೋಪಿ ನಮ್ಮ ಮಾಹಿತಿ ಪ್ರಕಾರ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟಿದ್ದಾನೆ. ಈಗ ಅವನ ತಮ್ಮನೂ ಅರೆಸ್ಟ್. ಒಟ್ಟಿನಲ್ಲಿ ಸಹಾಯ ಕೇಳಿ ಅಪರಿಚಿತ ಯುವಕನನ್ನ ತನ್ನ ಮನೆಗೆ ಕರೆಸಿಕೊಂಡ ಮಹಿಳೆ ಅತ್ಯಾಚಾರಕ್ಕೀಡಾಗಿದ್ದಲ್ಲದೆ ಅದರ ವಿಡಿಯೋದಿಂದ ಬ್ಲಾಕ್ ಮೇಲ್ ಆಗುವಂತ ಸ್ಥಿತಿಗೆ ಒಳಗಾಗಿದ್ದಾಳೆ. ಪರಿಚಿತ ಯುವಕನನ್ನ ನಂಬಿದ ಮಹಿಳೆ ಈಗ ಆತನ ಬ್ಲಾಕ್ ಮೇಲ್ ಅಸ್ತ್ರಕ್ಕೆ ಬಿದ್ದು ಸುಮ್ಮನೆ ತಗ್ಲಾಕೊಂಡ ಸ್ಥಿತಿಯಾಗಿದೆ. ಕಂಪ್ಲೇಂಟ್ ಈಗ ವಿಚಾರಣೆ ಮಾಡ್ತಾ ಇದ್ದೀವಿ, ಈಗ ಪ್ರೊಸೆಸ್ದಲ್ಲಿದೆ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಈಗ ಮುಂದಿನ ಕ್ರಮ ತಗೊಳ್ತೀವಿ. ಆರೋಪಿ ಲೋಕಲೈಟ್ ಇಲ್ಲಿ ಮಂಗಳೂರವರು, ದೇರ್ಲಕಟ್ಟೆ. 4 ತಿಂಗಳು ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ದ್ಯಾಟ್ ಈಸ್ ಇರ್ರಿಲೆವೆಂಟ್, ಯಾಕೆಂದರೆ ನೊಂದ ಮೇಲೆ ಯಾವ ಬೇಕಾದ್ರೂ ಬಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಆ ಕಂಪ್ಲೇಂಟ್ ಪ್ರಕಾರ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ.